ಸೊ ದಿ ಎ ಇಸ್ ಬೂಮಿಂಗ್, ಡಾಟಾ ಸೈನ್ಸ್ ಇಸ್ ಬೂಮಿಂಗ್. ಏನು ಇದು ಮಾಡ್ತಾ ಇದ್ದಾರೆ ಅಂದರೆ ಎ ಎಲ್ಲ ಬೂಮ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಮುಂದೆ ಜಾಬ್ ಸಿಗೋದೇ ಡೌಟ್ ಆಗೋಗಿದೆ. ಸೊ ಈಗ ಇವತ್ತೆಲ್ಲ ನಿನ್ನೆ ತಾನೇ ಕ್ಲೌಡ್ ಅವರು ಒಂದು ಹೊಸ ಫೀಚರ್ ಬಿಟ್ಟಿದ್ದಾರೆ, ಚಾಟ್ GPT, NI10 ಎಲ್ಲ ಫುಲ್ ಥ್ರಾಶ್ ಮಾಡಿಬಿಟ್ಟಿದೆ ಬ್ರೋ. ಆ ಥರ ಇದೆ. ಸೊ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಇಲ್ಲ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಕ್ಲೌಡ್ದು. ಸೊ ಈ ವಿಡಿಯೋ ಏನು ಅಂದರೆ, ನೀವು ಯಾವ್ದಾದ್ರು ವೆಬ್ ಪೇಜ್ಗೆ ಎಂಟ್ರಿ ಆದಕ್ಕೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಟ್ಯಾಬಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ, ಫೋನಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ, ಆ್ಯಂಡ್ ಲ್ಯಾಪ್ಟಾಪಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ, PC ಒಂದು ಇಂಟರ್ಫೇಸ್ ಬರುತ್ತೆ. ಅದರಿಂದ ಬಿಹೈಂಡ್ ದ ಸ್ಕ್ರೀನ್ ಏನೇನು ನಡೀತಿದೆ, ಸ್ಟ್ಯಾಟಿಕ್ ವೆಬ್ಸೈಟ್ ಅಲ್ಲೇನೋ, ಡೈನಮಿಕ್ ಅಂದ್ರೇನು, ರೆಸ್ಪಾನ್ಸಿವ್ ಅಂದ್ರೇನು, ಸೊ ಅದೆಲ್ಲ ಎಷ್ಟೊಂದು ಜನ ಗೊತ್ತಿರಲ್ಲ. ಸೊ ವೈಪ್ ಕೋಡಿಂಗ್ ಲಾಸ್ಟ್ ವಿಡಿಯೋದಲ್ಲಿ ಬಿಟ್ಟಿರೋ ಥರ ವೈಪ್ ಕೋಡಿಂಗನ್ನು ನೀವು ಕೊಡಬೇಕಾದ್ರೆ ಪ್ರಾಂಪ್ಟಲ್ಲಿ ಸ್ಟ್ಯಾಟಿಕ್ಕು ರೆಸ್ಪಾನ್ಸಿವ್ ಏನು ಅಂತ ಕೊಡಬೇಕು. ಇಲ್ಲಾಂದರೆ ನಂದು ಏನಾಗಿತ್ತು, ನನ್ನ ಫ್ರೆಂಡ್ಗೆ ಶೇರ್ ಮಾಡಿದೆ ಅದನ್ನ. ಸೊ ಅಲ್ಲಿ ಫೋನ್ ಏನು ಲ್ಯಾಪ್ಟಾಪಲ್ಲಿ ಡಿಸ್ಪ್ಲೇ ಆಗಿತ್ತು ಅದೇ ಥರ ಫೋನಲ್ಲಿ ಗ್ರಿಡ್ ಸಿಸ್ಟಮ್ ತೊಗೊಂಡಿಲ್ಲ. ಅದು ಗ್ರಿಡ್ ಸಿಸ್ಟಮ್ ಏನಂದರೆ ಮುಂದೆ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ಈ ವಿಡಿಯೋ ಡಿಫ್ರೆನ್ಸ್ ಸ್ಟ್ಯಾಟಿಕ್ ಮತ್ತು ಡೈನಮಿಕ್ ಅಂದರೆ ರೆಸ್ಪಾನ್ಸಿವ್, ಡೈನಮಿಕ್ ಅಂತ ಕರೆಯೋದು, ರೆಸ್ಪಾನ್ಸಿವ್ ಅಂತ ಕರೆಯೋದು, ಅದ್ರ ಮೇಲೆ ವಿಡಿಯೋ. ಸೊ ಏನಂಗಂದ್ರೆ ಅಂತ ಡಿಸ್ಕಸ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಬಂದಿನಿ. ಲೆಟ್ಸ್ ಡ್ರಾಪ್ ಇನ್ ಟು ದಿ ವಿಡಿಯೋ. ಸ್ಟ್ಯಾಟಿಕ್ ಅಂದ್ರೆ ಏನು? ರಿಜಿಡ್ ಅಂತ ಅರ್ಥ. ಈಗ ನೀವು ಯಾವುದಾದ್ರೂ ಹೊಸ್ದಾಗಿ ಏನಾದರೂ ಬಿಲ್ಡ್ ಮಾಡ್ತಿದ್ದೀರಾ ಅಂದರೆ ಈಗ ನೀವೇ ಯೂಸ್ ಮಾಡ್ಕೊಂಡು ವೆಬ್ಸೈಟ್ನ ಯಾವ ಥರ ಬಿಲ್ಡ್ ಮಾಡೋದು, ವೈಪ್ ಕೋಡಿಂಗ್ ಯೂಸ್ ಮಾಡ್ಕೊಂಡು ಇದು ಮಾಡಿದೆ ಹೇಳ್ಕೊಟ್ಟಿದ್ದೀನಿ. ಅದನ್ನ ಯಾವ ಥರ ನೀವು ಪ್ರಾಂಪ್ಟ್ ಕೊಟ್ಟು ಪ್ರಾಂಪ್ಟ್ ಇಂಜಿನಿಯರಿಂಗಿಂದ ನೀವು ಈ ಥರ ಎಮರ್ಜೆಂಟ್ ಅಂತ ಬರೀ ರೆಪ್ಲೇಟೇ ಇಲ್ಲ, ಇದು ಎಮರ್ಜೆಂಟ್ ಅಂತಿದೆ, ನ್ಯಾನೋ ಬನಾನ ಇದೆ, ಚಾಟ್ GPT ಯೂಸ್ ಮಾಡ್ಬೋದು. ಈಗ ಕ್ಲೌಡ್ ಅವ್ರು ಬಿಟ್ಟಿದ್ದಾರೆ. ಕ್ಲೌಡ್ ಅವ್ರದ್ದು ಮಾತ್ರ ಅಲ್ಟ್ರಾ ಲೆವೆಲ್ ಇದೆ ಬ್ರೋ. ಅದು ಮಾತ್ರ ಕ್ಲೌಡ್ ಬಿಟ್ಟಿರೋದು ಹೊಸ ನ್ಯೂ ಫೀಚರ್ಸ್. ಇದು ವೆಬ್ಸೈಟ್ ಬಿಲ್ಡ್ ಮಾಡೋದು ಎಲ್ಲ ಮಾಡ್ಬೋದು, ವಿಡಿಯೋ ಜನರೇಟ್ ಮಾಡ್ಬೋದು, ಕಂಟೆಂಟ್ ಕ್ರಿಯೇಷನ್ ಏನು ಮಾಡ್ತೀನಿ ಅಂದರೆ ಎಲ್ಲ ಮಾಡ್ಬೋದು, ಆ ಥರ ಬಿಟ್ಟಿದ್ದಾರೆ. ಸೊ ಆ ಥರ ನೀವೇನಾದರೂ ಮಾಡಬೇಕಾದ್ರೆ ಏನಾಗುತ್ತೆ, ಸ್ಟಾರ್ಟಿಂಗ್ ನೀವು ಬಿಲ್ಡ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಬಿಲ್ಡ್ ಮಾಡಿದಾಗ ನಿಮ್ದು ಏನು ಅಮೆಝಾನ್ ಅವ್ರು ನೀವು ಎಕ್ಸಾಂಪಲ್ ತೊಗೊಂಡ್ರೆ ಫೋನಲ್ಲೇ ಒಂದು ಇಂಟರ್ಫೇಸ್ ಬರುತ್ತೆ, ಆ್ಯಂಡ್ ದೆನ್ ಟ್ಯಾಬಲ್ಲಿ ಒಂದು ಬರುತ್ತೆ, ಲ್ಯಾಪ್ಟಾಪಲ್ಲಿ ಬಂದಿರುತ್ತೆ. ಅದೇನು ಬಿಹೈಂಡ್ ದ ಸ್ಕ್ರೀನ್ ಏನು ನಡೀತಿದೆ ಅಂತ ಹೇಳ್ತೀನಿ. ಸೊ ಈಗ ಸ್ಟ್ಯಾಟಿಕ್ ವೆಬ್ಸೈಟ್ ಅಂದ್ರೆ ಏನು ಅಂದರೆ, ಸ್ಟ್ಯಾಟಿಕ್ ಅಂದರೆ ರಿಜಿಡ್. ನೀವು ಬರೀ ಮೊಬೈಲ್ಗೆ ಅಂತಲೇ ಮಾಡೋದು, ಇಲ್ಲ PC-ಗೆ ಅಂತಲೇ ಮಾಡೋದು, ಇಲ್ಲ ಅಂದರೆ ಟ್ಯಾಬ್ಗೆ ಅಂತಲೇ ಮಾಡೋದು. ಸೊ ನಾನಿವತ್ತೇನು ಮಾಡ್ತಿದ್ದೀನಿ, ಮೂರನ್ನ ಡಿವೈಸ್ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಇಲ್ಲೇ ಇದೆ ಮೂರು, ಮೊಬೈಲು ಮಡಗಿದ್ದೀನಿ, ಲ್ಯಾಪ್ಟಾಪು ಮಡಗಿದ್ದೀನಿ, ದೆನ್ ಟ್ಯಾಬ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಮೂರ್ದು ಸ್ಕ್ರೀನ್ ರೆಕಾರ್ಡ್ಸ್ ಇಂಟರ್ಫೇಸ್ ಯಾವ್ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಇವಾಗ. ಅಂಡ್ ದೆನ್ ಸ್ಟ್ಯಾಟಿಕ್ ಅಂದರೆ ರಿಜಿಡ್ ಅಂತ. ಸೊ ನೀವೇನಾದ್ರು ಸ್ಟಾರ್ಟಿಂಗ್ ವೆಬ್ಸೈಟ್ ಬಿಲ್ಡ್ ಮಾಡ್ತಿದ್ದೀರಾ ಅಂದರೆ ಸ್ಟ್ಯಾಟಿಕ್ ಅಂದರೆ ಬರೀ ಮೊಬೈಲ್ಗೆ ಮಾತ್ರ ಇದು ಮಾಡ್ತೀರಾ. ಸೊ ಮೊಬೈಲಲ್ಲಿ ಈ ಥರ ಕಾಣಿಸುತ್ತೆ ಅಂದರೆ ಲ್ಯಾಪ್ಟಾಪಲ್ಲೂ ಅದೇ ಥರ ಕಾಣಿಸುತ್ತೆ, ಇದ್ರಲ್ಲೂ ಅದೇ ಥರ ಕಾಣಿಸುತ್ತೆ, ಏನು ಗ್ರಿಡ್ ಸಿಸ್ಟಮ್ ಚೇಂಜ್ ಆಗಲ್ಲ. ಇದನ್ನ ಸ್ಟ್ಯಾಟಿಕ್ ವೆಬ್ಸೈಟ್ ಅಂತ ಹೇಳ್ತಾರೆ. ಸೊ ನೀವೀಗ ನೋಡ್ಬೋದು, ನಾನೊಂದು ಎಕ್ಸಾಂಪಲ್ ತಗೊಂಡೆ ಹೇಳ್ತಿದ್ದೀನಿ ಏನಕ್ಕೆ ಸ್ಟ್ಯಾಟಿಕ್ ವೆಬ್ಸೈಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ದೆನ್ ಇದೊಂದು ಪ್ಲಾಟ್ಫಾರ್ಮ್ ಇದೆ, ಆ ಪ್ಲಾಟ್ಫಾರ್ಮಲ್ಲಿ ಹೋಗಿದ್ದೀನಿ. ಸೊ ಇದು ನಾನು ಈ ಕಡೆ HTML ಕೋಡ್ ಎಲ್ಲ ಬರ್ದಿರೋದು. ಇದು ನಾರ್ಮಲ್ ಆಗಿ ಸ್ಟ್ಯಾಟಿಕ್ ವೆಬ್ಸೈಟ್ ಬಿಲ್ಡ್ ಮಾಡಿದ್ದೆ. ಸೊ ನಾನು ಯಾವುದೇ ರೀತಿ ಫ್ಲೆಕ್ಸ್ ಆಗಿ ಡಿಫ್ಲೆಕ್ಸ್ ಇದೆಲ್ಲ ನಾರ್ಮಲ್ ಲೆಟರ್ಗೆ ಅಂತ ಹಾಕಿರೋ ಲೆಟರ್ಗೆ ಅಂತ ಹಾಕಿರೋದು. ನಿಮಗೆ HTML, C++, HTML, CSS ಎಲ್ಲ ಬರುತ್ತೆ ಅಂದರೆ ಇದೇನು ಅಂತ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ತಲೆ ಕೆಡಿಸ್ಬೇಡಿ. ಸೊ ಎಕ್ಸಾಂಪಲ್ಗೆ ಅಂತ ಬರೀ ತೋರಿಸ್ತಿತ್ತು. ಸೊ ಇದನ್ನ ನಾನು ಕೋಡ್ ರನ್ ಮಾಡಿದ್ದೀನಿ. ಸೊ ಈಗ ನಾನಿಲ್ಲಿ ಇದು ಸ್ಟ್ಯಾಟಿಕ್ ವೆಬ್ಸೈಟ್ ಬಿಲ್ಡ್ ಮಾಡಿರೋದು, ಯಾವುದೇ ಥರ ಕಾಲಮ್ ಅದೆಲ್ಲ ಮಿಕ್ಸ್ ಮಾಡಿಲ್ಲ. ಸೊ ಇದನ್ನ ಸ್ಮಾಲ್ ಸ್ಕ್ರೀನ್ ನೋಡ್ರಿ ಇದೇ ಥರ ಬರುತ್ತೆ. ನೆಕ್ಸ್ಟ್ ನೋಡಿ ಮೀಡಿಯಮಲ್ಲಿ ಬಂದು ಸೊ ಅದೇ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ನಿಮಗೆ ರೆಸ್ಪಾನ್ಸಿವ್ ಡಿಸೈನ್ ಮಾಡಿರೋದು ಯಾವ ಥರ ಅಂತ ತೋರಿಸ್ತೀನಿ. ಅದರಲ್ಲಿ ನೀವು ಈಸಿಗೆ ಅರ್ಥ ಮಾಡ್ಕೋಬೋದು ಯಾವ್ಯಾವ ಥರ ಬರುತ್ತೆ ಅಂತ. ಸೊ ಈಗ ನೀವು ಇದ್ರಲ್ಲೂ ಇದೇ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಲಾರ್ಜ್ ಸ್ಕ್ರೀನ್ಗೆ ಹೋದ್ರೆ ಸೊ ಏನು ಚೇಂಜ್ ಆಗಲ್ಲ, ವೇರಿಯೇಷನ್ ಆಗಿಲ್ಲ, ನೋಡ್ಬೋದು ನೀವು ಲಾರ್ಜ್ ಸ್ಕ್ರೀನಲ್ಲೂ ಅದೇ ಬರ್ತಿದೆ. ಆ್ಯಂಡ್ ದೆನ್ ನೀವು ತಿರ್ಗಿ ನೀವು ಎಕ್ಸ್ಟ್ರಾ ಲಾರ್ಜ್ಗೆ ಹೋದ್ರೂ ಏನು ಡಿಫ್ರೆನ್ಸ್ ಆಗಲ್ಲ, ಬಟ್ ಅದೇ ಬರ್ತಿದೆ. ಏನಂದ್ರೆ ಅದೇ ಬರ್ತಿದೆ ಅಂದರೆ ನೆಕ್ಸ್ಟ್ ರೆಸ್ಪಾನ್ಸಿವ್ ಹೋದ್ರೆ ಡಿಸೈನ್ ಎಲ್ಲ ಚೇಂಜ್ ಆಗುತ್ತೆ, ಯಾವ್ಯಾವ ಥರ ಇದೆ ಅಂತ. ಇದು ಸ್ಟ್ಯಾಟಿಕ್ ವೆಬ್ಸೈಟ್ ಇದೆ ಇರುತ್ತೆ. ಆ್ಯಂಡ್ ದೆನ್ ರೆಸ್ಪಾನ್ಸಿವ್ ವೆಬ್ಸೈಟ್ ಅಂದ್ರೆ ಏನು? ಸೊ ರೆಸ್ಪಾನ್ಸಿವ್ ವೆಬ್ಸೈಟ್ ಅಂದರೆ ನೀವು ಎಲ್ಲದಕ್ಕೂ ಒಂಥರ ಗ್ರಿಡ್ ಕೊಡ್ತೀರಾ. ನೀವು ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ನೋಡ್ಬೋದಲ್ಲ. ಸೊ ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡಿದ್ರೆ ಏನು ಇಂಟರ್ಫೇಸ್ ತೋರಿಸ್ತಿದೆ ಆ ಥರ ಬರುತ್ತೆ. ಆ್ಯಂಡ್ ದೆನ್ ಅಲ್ಲಿ ಟ್ಯಾಬಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ, ಆ್ಯಂಡ್ ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲೇನು 3 ಡಿಸ್ಪ್ಲೇ ಆಗ್ತದೆ. ಸೊ ಇದೆಲ್ಲ ರೆಸ್ಪಾನ್ಸಿವ್ ವೆಬ್ಸೈಟ್. ಇದು ಯಾವ ಥರ ಮಾಡೋದು ಅಂತ ನಿಮ್ಗೆ HTML ಇಲ್ಲ ಫ್ಲೆಕ್ಸ್ ಬಗ್ಗೆ ಗೊತ್ತಿರಬೇಕಲ್ಲ, ಗ್ರಿಡ್ ಸಿಸ್ಟಮ್ ಗೊತ್ತಿರೋದು. ಒಂದು ಡೀಪಾಗೆಲ್ಲ ಹೇಳಲ್ಲ, ಅಂದರೆ ಸ್ಮೂತಾಗಿ ಹೇಳ್ತೀನಿ ಅಂದರೆ, ಸೊ ನಿಮ್ಮ ಮೊಬೈಲ್ ಸ್ಕ್ರೀನ್ ಏನಿದೆ ಅಂದರೆ 12 ಕಾಲಮ್ ಆಗಿ ಡಿವೈಡ್ ಆಗುತ್ತೆ. ಅಂದರೆ ಫುಲ್ ಸ್ಕ್ರೀನ್ ಏನಿದೆ 12 ಬಾಕ್ಸ್, ಮೊಬೈಲ್ ಆದ್ರೂ ಆಗಿರ್ಬೋದು, ಲ್ಯಾಪ್ಟಾಪ್, ಟ್ಯಾಬ್ ಏನಾಗಿರೋ ಗ್ರಿಡ್ ಸಿಸ್ಟಮ್ ಅಂತಾರೆ ಅದನ್ನ. ಸೊ CSS ಎಲ್ಲ ಗ್ರಿಡ್ ಸಿಸ್ಟಮ್ ಅಂತಾರೆ. ಅಂದರೆ 12 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಸೊ ನೀವು
ಫುಲ್ ಸ್ಕ್ರೀನ್ 12 ಪಾರ್ಟ್ ಡಿವೈಡ್ ಇರುತ್ತೆ. ಸೊ ನೀವು ಕಾಲಮ್ ಅನ್ನೋದೊಂದು ಕ್ಲಾಸ್ ನೇಮ್ ಇಟ್ಕೊಂಡು ಯಾವ್ದಾವ್ದು ಎಷ್ಟೆಷ್ಟು ಕೂರ್ಬೇಕು ಅದನ್ನ ಗ್ರಿಡ್ ಸಿಸ್ಟಮ್ ಅಲ್ಲಿ ಇದು ಮಾಡ್ಕೊಂಡು ಅಂದ್ರೆ ಇಷ್ಟಿಷ್ಟು ಕೂರ್ಬೇಕು ಅಂತ ಹೇಳ್ತೀರಾ. ಅದು CSS ಓದಿರೋರು ಗೊತ್ತಿರುತ್ತೆ. ಬಟ್ ನೀನ್ ಈ ವಿಡಿಯೋದಲ್ಲಿ ಏನ್ ಡಿಫ್ರೆನ್ಸ್ ಹೇಳ್ತಿದ್ದೀನಿ ಅಷ್ಟೇ ವೈಪ್ ಕೋಡಿಂಗ್ ಬಗ್ಗೆ. ಸೊ ಅದೆಲ್ಲ ಹೇಳ್ಕೊಡ್ಬೇಕು. ಸೊ ಅದೆಲ್ಲ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಿಮ್ಗೆ ಅಂತ ಫ್ರೀ ಇರುತ್ತೆ, ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಅದು ಯಾರು ಕಮೆಂಟ್ ಹಾಕೋರು ಬೇಕು ಅಂತ HTML ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ದೆನ್ ರೆಸ್ಪಾನ್ಸಿವ್ ವೆಬ್ಸೈಟ್ಗೆ ಯಾವ್ದಾವ್ದು ಎಕ್ಸಾಂಪಲ್ ಇದೆ ಅಂತ ನೋಡ್ಕೊಬೋಣ. ಸೊ ನೀವು ಆಗ್ಲೇ ನೋಡಿರುತ್ತಲ್ಲ ಇಲ್ಲಿ ಏನಿದೆ, ಇದು ಸ್ಟ್ಯಾಟಿಕ್. ಯಾವ ತರ ಬಂದ್ರು ನೋಡಿ, ನೀವೇ ನೋಡ್ಕೊಳ್ಳಿ ಒಂದ್ಸಲ. ಏನು ಚೇಂಜ್ ಆಗ್ತಿಲ್ಲ. ಸ್ಮಾಲ್ ಅಲ್ಲೂ ಅದೇ ತರ ಬರ್ತಿದೆ, ಮೀಡಿಯಂ ಅಲ್ಲೂ ಅದೇ ಬರ್ತಿದೆ. ಅಂಡ್ ದೆನ್ ನಾನೀಗ ತೋರಿಸ್ತೀನಿ ನೋಡಿ. ಸೊ ಇದು ನಾನೇ ಬರ್ದಿರೋದು ಕೊಡಿದ್ದು, ಸೊ ಯಾವುದೇ ಇದು ಮಾಡಿರಲ್ಲ. ಅಂಡ್ ದೆನ್ ಇದನ್ನ ರನ್ ಮಾಡಿದ್ರೆ ಸೊ ನಿಮ್ಗೆ ಇದು ಹೇಳೋಕೆ ಮುಂಚೆ ಬೂಸ್ಟ್ ಟ್ರ್ಯಾಪ್ ಬಗ್ಗೆ ಯಾರ್ಯಾರು ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ಬೂಸ್ಟ್ ಟ್ರ್ಯಾಪ್ ಅಂದ್ರೆ ಏನು ಅಂದ್ರೆ ಕೋಡ್ಸ್ ನಿಂಬಿಟ್ಗಳಿರುತ್ತೆ, ಮತ್ತೆ ಯೂಸ್ ಮಾಡೋ ಕೋಡ್ಗಳೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಬೇಕು ಅಂದ್ರೆ ಹೋಗಿ ಯೂಸ್ ಮಾಡೋದು. ಇಲ್ಲಿ ನಾವು ಬಾರ್ ಅದೆಲ್ಲ ಏನ್ ಬರುತ್ತೆ ಅದೆಲ್ಲ ಬೂಸ್ಟ್ ಟ್ರ್ಯಾಪ್ ಇಂದಾನೆ ತೆಗೆದುಕೊಂಡ್ರೆ. ಸೊ ಇದಿಷ್ಟು ಪಾರ್ಟ್ ಏನಿದೆ ಇಲ್ಲಿ ಕಾಣಿಸ್ತಿದೆ, ಈ ಡಿವ್ ಇಂದ ಇದ್ದು ಸೊ ಇದೆಲ್ಲ ಬೂಟ್ ಸ್ಟ್ರ್ಯಾಪ್ ಇದೆ ಯೂಸ್ ಮಾಡ್ಕೊಂಡಿರೋದು. ಅಂಡ್ ದೆನ್ ಇಲ್ಲಿ ಏನ್ ಈಗ ನೋಡ್ತಾ ಇದೀರಾ ಅಲ್ವಾ, ಇದು ರೆಸ್ಪಾನ್ಸಿವ್ ವೆಬ್ ಡಿಸೈನಿಂಗ್ ಅಲ್ಲಿ ಇರೋದು. ಸೊ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಈ ತರ ಕಾಣಿಸ್ತಿದೆ, ನೋಡ್ಕೊಳ್ಳಿ ನೀಟಾಗಿ. ಐ ಆಮ್ ಯೋಗ ಫ್ರಂಟ್ ಅಂಡ್ ಡೆವಲಪರ್ ಮೆಂಟರ್ ಅಂತೆಲ್ಲ ಇದೆ. ಸೊ ಇದು ಈ ತರ ಬರುತ್ತೆ. ಅಂಡ್ ದೆನ್ ನಾನು ಇದನ್ನ ಲಾರ್ಜ್ ಸ್ಕ್ರೀನ್ ಏನಾದ್ರು ಇದು ಮಾಡಿದ್ರೆ ರೆಸ್ಪಾನ್ಸಿವ್ ಇದು ಮಾಡಿದೀನಿ. ಫಸ್ಟ್ ರೆಸ್ಪಾನ್ಸಿವ್ ಯಾವ ತರ ಮಾಡಿದೀನಿ ಅಂತ ತೋರಿಸ್ತೀನಿ. CSS ಗೊತ್ತಿರೋರ್ಗೆ ಇದು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಅಂಡ್ ದೆನ್ ಇಲ್ಲಿ ನೋಡ್ಬೋದು ಫಸ್ಟ್ ರೋ ಆಗಿ ಡಿವೈಡ್ ಮಾಡಿದ್ದೀನಿ. ಅಂದ್ರೆ ಫುಲ್ ಅದೇನಿದೆ ಅದನ್ನ ಒಂದು ರೋ ಆಗಿ ತಗೊಂಡಿದ್ದೀನಿ. ಅದಾದ್ಮೇಲೆ 12 ಗ್ರಿಡ್ ಸಿಸ್ಟಮ್ ಅಂತ ಇರುತ್ತೆ ಅಲ್ವಾ, ಫುಲ್ ಅದನ್ನ 12, 4, 4, 4 ಆ ತರ ಇದು ಕ್ಲಾಸ್ ನೇಮ್ಗಳು. ಇದು ಕಾಲಮ್ ಅಂದ್ರೆ ಸ್ಮಾಲ್ ಸ್ಕ್ರೀನ್ಗೆ, MD ಅಂದ್ರೆ ಮೀಡಿಯಂ ಸ್ಕ್ರೀನ್, LG ಅಂದ್ರೆ ಲಾರ್ಜ್ ಸ್ಕ್ರೀನ್. ಇದು ಆರ್ಡರ್ ವೈಸ್ ಯಾವ ತರ ಕೂರ್ಬೇಕು ಅಂತ. ಸೊ ಇದೆಲ್ಲ HTML CSS ಗೊತ್ತಿರೋರು ಗೊತ್ತಿರುತ್ತೆ. ಅಂಡ್ ದೆನ್ ಈ ವಿಡಿಯೋದಲ್ಲಿ ಅದೆಲ್ಲ ಹೇಳಲ್ಲ ನಾನು, ಡೈರೆಕ್ಟ್ ವಿಡಿಯೋ ಏನ್ ಡಿಫ್ರೆನ್ಸ್ ಅನ್ನೋದು ಹೇಳ್ತಿದ್ದೀನಿ ಅಷ್ಟೇ. ಈಗ ನೀವು ಇದನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇಟ್ರೆ ಸೊ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಈ ತರ ಬರುತ್ತೆ, ನೀವು ನೋಡ್ಬೋದು. ಈ ತರ ಇಂಟರ್ಫೇಸ್ ಇದೆ, ಇನ್ನೇನು ಇಲ್ಲ. ಅಂಡ್ ದೆನ್ ನಾನು ಇದನ್ನ ಮೀಡಿಯಂಗೆ ಹಾಕಿದ್ರೆ ಸೊ ಮೀಡಿಯಂ ಆಗ್ತಿರ್ಕೆ ನೋಡ್ಬೋದು. ಸೊ ಇದನ್ನ ರೆಸ್ಪಾನ್ಸಿವ್ ಅಂದ್ರೆ ಗ್ರಿಡ್ ಸಿಸ್ಟಮ್ ಕೊಟ್ಬಿಟ್ಟು ನನಗೆ ಮೀಡಿಯಂ ಸ್ಕ್ರೀನ್ ಹಾಕಿದ್ರೆ, ಮೀಡಿಯಂ ಸ್ಕ್ರೀನ್ ಅಂದ್ರೆ ಏನು, ಟ್ಯಾಬ್ಲೆಟ್ ಅಲ್ಲಿ ಯಾವ ತರ ಬರಬೇಕು ಅಂದ್ರೆ ಟ್ಯಾಬ್ಲೆಟ್ ಅಲ್ಲಿ ಈ ತರ ಡಿಸ್ಪ್ಲೇ ಆಗುತ್ತೆ. ಅಂಡ್ ದೆನ್ ನೀವು ಇದನ್ನ ಈಗ ಲಾರ್ಜ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂದ್ರೆ ಸೊ ಲಾರ್ಜ್ ಸ್ಕ್ರೀನ್ ಏನಾಗುತ್ತೆ, ಇಲ್ಲಿ ಎಲ್ಲ ನ್ಯಾವ್ ಬಾರ್ ಬರ್ತಿತ್ತು, ಈಗ ನ್ಯಾವ್ ಬಾರ್ ಬರಲ್ಲ, ಡೈರೆಕ್ಟ್ ಹೋಮ್ ಅಬೌಟ್ ಮೀ ಪ್ರಾಜೆಕ್ಟ್ ಆ ತರ ಎಲ್ಲ ಬರುತ್ತೆ. ಸೊ ನಾನು ಅಲ್ಲಿಂದ ನ್ಯಾವ್ ಬಾರ್ ನ್ಯಾವಿಗೇಷನ್ ಏನು ಕೊಟ್ಟಿಲ್ಲ, ಸಿಂಪಲ್ ಆಗಿ ಬಿಲ್ಡ್ ಮಾಡಿದ್ದೀನಿ. ಸೊ ಈ ತರ ಬರುತ್ತೆ. ಅಂಡ್ ದೆನ್ ಇನ್ನು ಎಕ್ಸ್ಟ್ರಾ ಲಾರ್ಜ್ ಹೋದ್ರೂ ಎಕ್ಸ್ಟ್ರಾ ಲಾರ್ಜ್ ಎಲ್ಲ ಸೇಮ್ ಇರುತ್ತೆ, ಇನ್ನೊಂದು ಸ್ವಲ್ಪ ದೊಡ್ಡ ಆಗುತ್ತೆ ಅಷ್ಟೇ. ಸೊ ನೋಡ್ಬೋದು, ಇದು ರೆಸ್ಪಾನ್ಸಿವ್ ಡಿಸೈನ್ ಇರುತ್ತೆ, ಈ ತರ ಬರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ಅಲ್ಲಿ ನೋಡ್ಬೋದು ಅಂದ್ರೆ ಇಲ್ಲಿ ನೋಡಿ, ಇದು ಇದ್ರಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ನೋಡಿ. ಅಂಡ್ ದೆನ್ ಫಸ್ಟ್ ನಾವು ಸ್ಮಾಲ್ ಸ್ಕ್ರೀನ್ ಬರೋಣ. ಕೋಡ್ ಎಲ್ಲ ನಿಮ್ಗೆ ಏನ್ ಬೇಕಾಗಿಲ್ಲ ಅದು. ಸೊ ಸ್ಮಾಲ್ ಸ್ಕ್ರೀನ್ ಎಲ್ಲ ಬಂದ್ರೆ ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರ್ತಿದೆ. ಅಂದ್ರೆ ಅದೊಂದಾದ್ಮೇಲೆ ನೆಕ್ಸ್ಟ್ ಆ ತರ ಇದು ಒಂದೇ ತರ ಬರುತ್ತೆ. ಸ್ಮಾಲ್ ಸ್ಕ್ರೀನ್ ಅಂದ್ರೆ ಮೊಬೈಲ್ ಅಲ್ಲಿ ಸಕ್ಕ ಸಣ್ಣ ಇರುತ್ತಲ್ಲ ಜಾಗ, ಸೊ ವರ್ಟಿಕಲ್ ಆಗಿ ಬರ್ಲಿ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ಮಾಲ್ ಇದೆ, ಸ್ಮಾಲ್ ಅಲ್ಲೂ ಸೇಮ್ ಅದೇ ಬರುತ್ತೆ. ಇಲ್ಲ ಸ್ಮಾಲ್ ಅಲ್ಲಿ ಚೇಂಜ್ ಐತೆ ನೋಡಿ. ಸ್ಮಾಲ್ ಅಂದ್ರೆ ಎಕ್ಸ್ಟ್ರಾ ಸ್ಮಾಲ್ ಅಂದ್ರೆ ಸಕ್ಕ ಸಣ್ಣ ಡಿವೈಸ್, ಸ್ಮಾಲ್ ಅಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದು ಹೋಗುತ್ತೆ, ಈ ತರ ಬರುತ್ತೆ. ಅಂಡ್ ದೆನ್ ಮೀಡಿಯಂ ಡಿವೈಸ್ ಹೋಯ್ತು ಅಂದ್ರೆ ಸೊ ನೋಡಿ, ಮೀಡಿಯಂ ಡಿವೈಸ್ ಅಲ್ಲಿ ಸೊ ಪಕ್ಕ ಬರಕ್ ಸ್ಟಾರ್ಟ್ ಆಗುತ್ತೆ. ಟ್ಯಾಬ್ ಅಲ್ಲಿ ಹೆವಿ ಸ್ಪೇಸ್ ಇರುತ್ತೆ ಅಂದ್ಬಿಟ್ಟು ಪಕ್ಕ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ನೀವು ಇನ್ನೂ ಲ್ಯಾಪ್ಟಾಪ್ ಅಲ್ಲಿ ಹಾಕ್ತೀನಿ ಅಂದ್ರೆ ಅಂಡ್ ಲಾರ್ಜ್ ಸ್ಕ್ರೀನ್ ಕೊಟ್ಟರೆ ನೋಡಿ ಈ ತರ ಇನ್ನೂ ಪಕ್ಕ ಬರುತ್ತೆ. ಇನ್ನೂ ಎಕ್ಸ್ಟ್ರಾ ಲಾರ್ಜ್ ಹಾಕ್ತೀನಿ ಅಂದ್ರೆ ಈ ತರ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ರೆಸ್ಪಾನ್ಸಿವ್ ಡಿಸೈನ್ ಅಂತಾರೆ. ರೆಸ್ಪಾನ್ಸಿವ್ ಅಂದ್ರೆ ನಿಮ್ಗೆ ಯಾವ್ಯಾವ್ದು ಬೇಕು ಅಂದ್ರೆ ಯಾವ ಡಿವೈಸ್ ಅಲ್ಲಿ ಯಾವ ತರ ಕೂರ್ಬೇಕು, ಯಾವ್ಯಾವ ಬರ್ಬೇಕು ಅಂತ ಇದು ಮಾಡೋದು. ಸೊ ನೀವು ಪ್ರಾಂಪ್ಟ್ ಕೊಡ್ಬೇಕಾದ್ರೂ ಅಷ್ಟೇನೆ. ಇದು ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಮಾಡೋ ಏನಕ್ಕೆ ಅಂದ್ರೆ ನೀವು ಬಿಲ್ಡ್ ಮಾಡ್ತಾ ಇರ್ತೀರ ಅಂದ್ರೆ ಆ್ಯಪು ಎಲ್ಲ ಫೋನ್ಗೂ ಅಡ್ಜಸ್ಟ್ ಆಗೋ ತರ ಮಾಡಬೇಕು. ಈಗ ನಿಮ್ದು ಫೋನಲ್ಲಿ ಏನು ಕಾಣಿಸ್ತಿದೆ ಅದೇ ಲ್ಯಾಪ್ಟಾಪ್ ಅಲ್ಲೂ ಬರಬೇಕು ಅಂದ್ರೆ ಇದಾಗಲ್ಲ, ಕೆಟ್ಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಯೂಸ್ ಮಾಡ್ತಾರೆ. ಅಂಡ್ ದೆನ್ ಬೂಟ್ ಸ್ಟ್ರ್ಯಾಪ್ ಅಂತ ಒಂದು ಹೇಳಿದ್ನಲ್ಲ, ಹತ್ರದ್ದು ಇದು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಏನು ಬರ್ದಿಲ್ಲ ನಾನು, ಅಂದ್ರೆ ಡಿವ್ ಕ್ಲಾಸ್ ಅದೇನು ಬರ್ದಿಲ್ಲ, ಆಟೋಮೆಟಿಕ್ ಆಗಿ ಅದೇ ಕಂಟೈನರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ತರ ಮಾಡಿರುತ್ತೆ. ಸೊ ನೀವೀಗ ಲಾರ್ಜ್ ಡಿವೈಸ್ ಅಲ್ಲಿ ನೋಡ್ಬೋದು, ಹೋಮು, ಪ್ರಾಡಕ್ಟ್ ಆ ತರ ಎಲ್ಲ ಇದೆ. ಅಂಡ್ ದೆನ್ ಇದನ್ನ ನಾವೀಗ ಸ್ಮಾಲ್ ಡಿವೈಸ್ ಮಾಡಿದ್ರೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬೋದು, ಇಲ್ಲಿ ನ್ಯಾವ್ ಬಾರ್ ಕೊಡುತ್ತೆ. ಇದು ನೀವು ಮೊಬೈಲ್ ಅಲ್ಲಿ ನೋಡ್ಬೋದು, ಯಾವ್ದಾದ್ರು ವೆಬ್ ಪೇಜಸ್ ಅಲ್ಲಿ ನೋಡ್ಬೇಕಾದ್ರೆ ಸೈಡ್ ಅಲ್ಲಿ ನ್ಯಾವ್ ಬಾರ್ ಕೊಟ್ಟಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಹೋಮ್ ಪ್ರಾಡಕ್ಟ್ ಅದೆಲ್ಲ ಬರುತ್ತೆ. ಬಟ್ ಎಕ್ಸ್ಟ್ರಾ ಲಾರ್ಜ್ ಡಿವೈಸ್ ಅಲ್ಲಿ ಸ್ಟಾರ್ಟಿಂಗ್ ತೋರಿಸ್ತಾ ಇರುತ್ತೆ, ಇಲ್ಲಿ ನೋಡ್ಬೋದು ಬೇಕಾದ್ರೆ ಹೋಮ್ ಪ್ರಾಡಕ್ಟ್ ಅಂತ. ಸೊ ಇಷ್ಟೇ ರೆಸ್ಪಾನ್ಸಿವ್ ಮತ್ತೆ ವಿತ್ ಡಿಸೈನಿಂಗ್, ಸ್ಟ್ಯಾಟಿಕ್ ಡಿಸೈನ್ ಅಂದ್ರೆ. ಅಂಡ್ ಗೊತ್ತಾಗ್ತಾ ಅನ್ಕೋತೀನಿ ಏನು ರೆಸ್ಪಾನ್ಸ್ ಮತ್ತೆ ಸ್ಟ್ಯಾಟಿಕ್ ಅಂದ್ರೆ. ಸ್ಟ್ಯಾಟಿಕ್ ವೆಬ್ ಡಿಸೈನಿಂಗ್ ಯಾವಾಗ ಯೂಸ್ ಮಾಡ್ತಾರೆ ಅಂಡ್ ದೆನ್ ರೆಸ್ಪಾನ್ಸ್ ಯಾವಾಗ ಯೂಸ್ ಮಾಡ್ತಾರೆ ತಿಳ್ಕೊಳ್ಳೋಣ ಬನ್ನಿ.
ಸ್ಟ್ಯಾಟಿಕ್ ಅಂದ್ರೆ ಯಾವ್ದಾದ್ರು ಒಂದು ನೀವು ಯಾವ್ದಾದ್ರು ಹೊಸ್ದಾಗಿ ಡೆವಲಪ್ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ ಅಂದ್ರೆ ಸೊ ಯಾವಾಗಲೂ ಸ್ಟ್ಯಾಟಿಕ್ ಹೋಗಿ ಅದಾದ್ಮೇಲೆ ರೆಸ್ಪಾನ್ಸ್, ಅದಾದ್ಮೇಲೆ ಅದು ವೆಬ್ಸೈಟ್ ಯಾವ ತರ ಬೇಕು ಆ ತರ ಫ್ಲೆಕ್ಸ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅದ ಸ್ಟ್ಯಾಟಿಕ್ ಆಗಿ ಬಿಲ್ಡ್ ಮಾಡಿ, ಏನಕ್ಕೆ ಅಂದ್ರೆ ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟೇ ಫ್ಲೆಕ್ಸ್ ಕೊಟ್ಟು ಆರ್ಡರ್ ಎಲ್ಲ ಕೊಡೋಕೆ ಹೋದ್ರೆ ಸೊ ಡಿಫ್ರೆಂಟ್ ಆಗ್ತಿರುತ್ತೆ. ಯಾವ್ದಾದ್ರು ಒಂದು ಇನ್ಬಿಲ್ಟ್ ಆಗಿ ಯಾವಾಗಲೂ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇರುತ್ತೆ, ಅದನ್ನ ನೀವು ಸ್ಮಾಲ್ ಸ್ಕ್ರೀನ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಾದ್ಮೇಲೆ ನೆಕ್ಸ್ಟ್ ಇದು ರೆಸ್ಪಾನ್ಸ್ ಯೂಸ್ ಮಾಡಿ. ಸ್ಟ್ಯಾಟಿಕ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಯಾವ್ದಾದ್ರು ಹೊಸದಾಗಿ ಬಟ್ಟೆ ಅಂಗಡಿ ಅಲ್ಲಿ ಏನ್ ಮಾಡ್ತಾರೆ ವೆಬ್ಸೈಟ್ ಡಿಸೈನ್ ಮಾಡ್ಬೇಕು. ಅವಾಗ ನೀವು ಯಾವ್ದಾದ್ರು ಎಮರ್ಜೆಂಟ್ ಈಗ ನ್ಯಾನೋ ಬನಾನೋ ಇಲ್ಲ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಕ್ಲೌಡ್ಗೋ ಅಲ್ಲಿ ಹೋಗಿ ತರ ಪ್ರಾಂಪ್ಟ್ ಕೊಟ್ರೆ ಸೊ ರೆಸ್ಪಾನ್ಸಿವ್ ಮಾಡಲ್ಲ, ಸ್ಟ್ಯಾಟಿಕ್ ಮಾಡ್ಕೊಟ್ಟಿರುತ್ತೆ. ಸೊ ಅಲ್ಲಿ ಆಗ ಯೂಸ್ ಮಾಡ್ತಾರೆ. ಈ ರೆಸ್ಪಾನ್ಸಿವ್ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ನೋಡ್ಬೋದು. ಇಂಟರ್ಫೇಸ್ಗಳು ಬೇರೆ ಬೇರೆ ಬರ್ತಿರುತ್ತೆ. ನಾವು ಇಲ್ಲೇ ಅಮೆಝಾನ್ ವೆಬ್ಸೈಟ್ ಹೋದಾಗ ಇಲ್ಲೇ ಒಂಥರ ಬರುತ್ತೆ, ಅಲ್ಲೇ ಒಂಥರ ಬರುತ್ತೆ, ಅಲ್ಲೆಲ್ಲ ರೆಸ್ಪಾನ್ಸಿವ್ ಡಿಸೈನಿಂಗ್ ಯೂಸ್ ಮಾಡ್ತಿರ್ತಾರೆ. ಅಂಡ್ ಲೈವ್ ಡೆಮೋ ಆಗಿ ಒಂದು ಯಾವುದೋ ಟ್ರೇಡಿಂಗ್ ಎರಾ ಅಂತ ಏನೋ ಸಮಥಿಂಗ್ ಇದೆ. ಸೊ ಆ ಆ್ಯಪ್ ತೊಗೊಂಡು ಇದು ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು. ಸೊ ನೋಡಿದ್ರಲ್ಲ, ಈ ಥರ ಎಕ್ಸಾಂಪಲ್ ಕೊಟ್ಟು ಇದು ಮಾಡ್ಬೋದು. ಇದು ಅಂದರೆ ಮೂತ್ರಗಳು ಯಾವ ಥರ ಲ್ಯಾಪ್ಟಾಪಲ್ಲಿ ಯಾವ ಥರ ಬರ್ತಿದೆ, ಟ್ಯಾಬಲ್ಲಿ ಯಾವ ಥರ ಬರುತ್ತೆ, ಮೊಬೈಲ್ ಇಂಟರ್ಫೇಸ್ ಯಾವ ಥರ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೆಬ್ಸೈಟ್ ಡಿಸೈನ್ ಮಾಡಬೇಕಾದ್ರೆ ಈ ಥರ ರೆಸ್ಪಾನ್ಸಿವ್ ವೆಬ್ಸೈಟ್ ಡಿಸೈನ್ ಮಾಡಿರ್ತಾರೆ ಅಂದರೆ ಡೆವಲಪರ್ಸ್ ಎಲ್ಲ. ಸೊ ನಿಮ್ಗೆ ಇದು ಏನು ಡಿಫ್ರೆನ್ಸ್ ರೆಸ್ಪಾನ್ಸಿವ್ ಮತ್ತು ಸ್ಟ್ಯಾಟಿಕ್ ಏನು ರೆಸ್ಪಾನ್ಸಿವ್ ಡಿಸೈನ್ ಅಂತ ಎಲ್ಲರೂ ಕೇಳಿ ತಿಳ್ಕೊಂಡು ಮಾಡಿದ್ವಿ. ಸೊ ವಿಡಿಯೋ ಯೂಸ್ಫುಲ್ ಆಗ್ತು ಅಂತ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬಾಯ್.